ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಲವು ಕಡೆ ಮಳೆಯಾಗ್ತಾ ಇದ್ರು ಕೂಡ ಇನ್ನೂ ಕೆಲವು ಕಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಖಾಲಿ ಬಿಂದಿಗೆಯನ್ನ ಹಿಡಿದುಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕುಡಿಯುವ ನೀರಿಗಾಗಿ ಬಿಂದಿಗೆಯನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇಡ್ಲಿ ಪಾಳ್ಯದಲ್ಲಿ 3 ತಿಂಗಳಿನಿಂದ ನೀರಿನ ಪೂರೈಕೆ ವ್ಯತ್ಯಯವಾಗಿದೆ. ಚೇಳೂರು ರಸ್ತೆ ಬಂದ್ ಮಾಡಿ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕುಡಿಯುವ ನೀರನ್ನ ಸಮರ್ಪಕವಾಗಿ ನೀಡ್ತಾ ಇಲ್ಲ, ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಮಹಿಳೆಯರು ಖಾಲಿ ಬಿಂದಿಗೆಯನ್ನ ಹಿಡಿದುಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 16ರ ಇಡ್ಲಿ ಪಾಳ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಮಹಿಳೆಯರು ಕುಡಿಯುವ ನೀರಿಗಾಗಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನಮಗೆ ನೀರು ಬೇಕು, ಸರಿಯಾದಂತಹ ವ್ಯವಸ್ಥೆ ಮಾಡಿಲ್ಲ, ಕಳೆದ 3 ತಿಂಗಳಿನಿಂದ ಇದೇ ನೆಪ ಹೇಳ್ತಾ ಇದ್ದೀರಿ, ಪ್ರತಿ ಬಾರಿ ಬಂದಂತಹ ಸಂದರ್ಭದಲ್ಲಿ ಮಾತು ಕೊಡ್ತೀರಿ, ಅದೇ ರೀತಿಯಾಗಿ ಮಾತು ತಪ್ಪುವಂತಹ ಕೆಲಸವನ್ನ ಮಾಡ್ತೀರಿ, ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇರುವುದರಿಂದ ನಗರಸಭೆಯವರು ಪೌರಾಯುಕ್ತರು ಯಾರೇ ಆಗಲಿ ಇದ್ರ ಪ್ರಕಾರ ಕಾನೂನು ಪ್ರಕಾರ ಯಾರು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಈಗ ಎಷ್ಟು ದಿನಕ್ಕೋಸ್ಕರ ಹೇಳ್ಬಿಡ್ತಾರೆ? 15 ದಿನ ಒಂದ್ಸಲ ಬರ್ತಾ ಇರೋದು. ಅದರಿಂದ ನಾವು ಈ ಸಮಸ್ಯೆಗೆ ನಗರಸಭೆಯವ್ರಿಗೂ ಪರಿಷ್ಕಾರ ಬೇಕಂತೇಳಿ ನಾವು ಕೋರ್ತಾ ಇದ್ದೀವಿ. ನೀರು ಸಮಸ್ಯೆ 3 ತಿಂಗಳಿಂದ ಸಮಸ್ಯೆ ಇರುವುದರಿಂದ ನಗರಸಭೆಯವರು ಪೌರಾಯುಕ್ತರು ಯಾರೇ ಆಗಲಿ ಇದ್ರ ಪ್ರಕಾರ ಕಾನೂನು ಪ್ರಕಾರ ಯಾರು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ನ್ಯಾಯಕ್ಕೋಸ್ಕರ ನೀರು ಕೊರತೆಗೋಸ್ಕರ ಪಾಲಾಗಿ ಬರ್ತೀವಲ್ಲ ಜನ ಮಕ್ಕಳಿಗೋಸ್ಕರ ನೀರು ಬೇಕು ಅಂತ ಕರ್ತವ್ಯ ಕಾರ್ಯಕರ್ತರು ಮತ್ತು ಜವಾಬ್ದಾರಿಯಿಂದ ನೀರು ಬಿಡಬೇಕು ಅಂತ ಒತ್ತಾಯ ಅಂತ ಮಾಡ್ತಾ ಇದ್ದೀವಿ. ನಿಮ್ಮಪ್ಪ ಒಂದು ನಿಮಿಷಾಲ್ಗಾಗ್ಲಿ ನಿಲ್ಬೇಕಂತೆ ಅದು ಒಚ್ಚದ ಕೈಯಿಂದ ನಾವು ಹೋಗಲ್ಲಂತಾಗ 4ನೇ ಹಂತದ ಮತದಾನದ ರಂಗು ಹೆಚ್ಚಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.